BMRDA ಇಂಡಿವಿಜುವಲ್ ಇ ಖಾತಾ ಪ್ಲಸ್ ಅಡಿಷನಲ್ ಆಗಿ ರೇರಾ ರಿಜಿಸ್ಟರ್ ಆಗಿದೆ. ನೀವು ಸ್ಕ್ರೀನ್ ಮೇಲೆ ಮೇ ಬಿ ನೋಡಬಹುದು ರೇರಾ ಸರ್ಟಿಫಿಕೇಟ್ ವಿತ್ ರೇರಾ ನಂಬರ್ ಸಮೇತ. ನಾವು ರೇರಾ ಡಾಕ್ಯುಮೆಂಟ್ ಫಸ್ಟ್ ಕೊಟ್ಬಿಟ್ಟು ತೋರಿಸಿ ಅವ್ರು ಓಕೆ ಅಂದ್ಮೇಲೆ ನೆಕ್ಸ್ಟ್ ಬುಕಿಂಗ್ ಮಾಡ್ಕೊಂಡಿದ್ವಿ. ರಾಮವಳ್ಳಿ ದೊಡ್ಡಲ್ಮರದಿಂದ ಕೇವಲ 5 ನಿಮಿಷ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರೆ ಸಾಕು, ನೀವು ಈ ಲೆವೆಟ್ಗೆ ರೀಚ್ ಆಗ್ಬೋದು ಅಂತ ಹೇಳ್ತಾ IRR ಅಂತ ಒಂದು ರೋಡ್ ಬರ್ತದೆ, 300 ಅಡಿ ರೋಡ್ ಸ್ಯಾಂಕ್ಷನ್ ಆಗಿದೆ ಸರ್. ಸೊ ಒಂದು 2 months ಬ್ಯಾಕ್ ಅದು ಆಗಿರುವಂತದ್ದು. ಸೊ ವೆರಿ ಸೂನ್ ಆ ಒಂದು ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಮನೆ ಕಟ್ಟಕ್ಕೆ ಸೂಕ್ತ ಅಂತ ನಾನು ಹೇಳ್ತಿಲ್ಲ, ಲೈವ್ ಆಗಿ ನೀವೇ ನೋಡಬಹುದು. ಎಲ್ಲಾ ತರ ಫೆಸಿಲಿಟಿ ಇರೋ ಕಾರಣ ಮನೆ ಕೂಡ ಕನ್ಸ್ಟ್ರಕ್ಟ್ ನಡೀತಾ ಇದೆ. ಈ ಪ್ರಾಪರ್ಟಿ ಬಂದು ಆಲ್ಮೋಸ್ಟ್ ಒಂದು 45 ರಿಂದ 50 ವರ್ಷ ಒಂದೇ ಫ್ಯಾಮಿಲಿ ಇರುವಂತಹ ಪ್ರಾಪರ್ಟಿ. ರಿಜಿಸ್ಟ್ರೇಷನ್ ಅವರೇ ಬರ್ತಾರೆ ಸರ್. ಎಕ್ಸಾಕ್ಟ್ಲಿ ಸರ್. ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಡೆಂಟಲ್ ಕಾಲೇಜ್ ಆಗಿರ್ಬೋದು, ಸೆಂಟ್ ಫ್ರಾನ್ಸಿಸ್ SFS ಆ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ತರದ್ದು ಹಲವಾರು ಸಮೂಹ ಶಿಕ್ಷಣ ಸಂಸ್ಥೆಗಳಿದೆ. ರೇರ್ ಆಗಿದೆ ಅಂತಂದ್ಮೇಲೆ ಲೋನ್ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಂಡಂಗಿಲ್ಲ ಸರ್. ಎನಿ ಬ್ಯಾಂಕ್, ನೀವು ಯಾವ ಬ್ಯಾಂಕ್ ಅಲ್ಲಾದ್ರೂ ಹೋಗಿ ನಿಮ್ಗೆ ಲೋನ್ ಆಗುತ್ತೆ. ರಾಮವಳ್ಳಿ ದೊಡ್ಡಲ್ಮರದಿಂದ ಕೇವಲ 5 ನಿಮಿಷ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರೆ ಸಾಕು, ನೀವು ಈ ಲೆವೆಟ್ಗೆ ರೀಚ್ ಆಗ್ಬೋದು ಅಂತ ಹೇಳ್ತಾ. ಸೊ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ಮತ್ತೊಂದು ಪ್ರಾಪರ್ಟಿ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಇವತ್ತು ತಂದಿರುವಂಥದ್ದು. ಸೊ ಅರ್ಥಸಿದ್ಧಿ ವೆಂಚರ್ಸ್ ಅವ್ರ ಕಡೆಯಿಂದ ಸೊ ಹೊಸದೊಂದು ಪ್ರಾಪರ್ಟಿನ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದಾನೇ ಪ್ರತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ. ಸೊ ಮೊದಲಿಗೆ ಈ ಒಂದು ಪ್ರಾಪರ್ಟಿ 25 ಎಕರೆಯಲ್ಲಿ ಮೂಡಿ ಬರ್ತಾ ಇದ್ದಿದ್ದು, 404 ಸೈಟ್ ಇಲ್ಲಿ ಬರ್ತಾ ಇರುವಂಥದ್ದು. ಪ್ರತಿಯೊಂದು ಡೀಟೇಲ್ಸ್ ನಾವು ಹರೀಶ್ ಸರ್ ಇದ್ದಾರೆ, ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹರೀಶ್ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಇದು ಐ ಥಿಂಕ್ ನಮ್ದು ಇದು ಮೂರನೇ ಬಾರಿ ನಾವು ಮೀಟ್ ಮಾಡ್ತಾ ಇದೀವಿ ಅಂತ. ಹೌದು, ನಮ್ಮ ವೀಕ್ಷಕರು ಆಲ್ರೆಡಿ ನೋಡಿರ್ತಾರೆ. ನಮ್ದು ಆಲ್ರೆಡಿ ಒಂದು ATR ಕೀರ್ತಿ ಇನ್ಫಿನಿಟಿ ಅಂತ ಒಂದು ಲೇಔಟ್ ನ ನೀವು ಬಂದು ಪ್ರಮೋಟ್ ಮಾಡಿದ್ರಿ. ಲಾಂಚಿಂಗ್ ದಿನ ಒಂದು ಪ್ರಮೋಷನ್ ಮಾಡಿದ್ರಿ. ಅದಾದ್ಮೇಲೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೆ ಒಂದ್ಸರಿ ನೀವು ಮಾಡ್ಕೊಟ್ಟಿದ್ರಿ ವಿಡಿಯೋ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿ 90 ಸೈಟ್ ಸೋಲ್ಡ್ ಔಟ್ ಆಯ್ತು. ಆಲ್ಮೋಸ್ಟ್ 2.5 ತಿಂಗಳು ಆಯ್ತು ಸರ್. ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದೆ. ಎಲ್ಲಾ ಸೈಟ್ ರಿಜಿಸ್ಟ್ರೇಷನ್ ಆಗಿದೆ. ಅಂಡ್ ನಮ್ಮೆಲ್ಲಾ ಕಸ್ಟಮರ್ಸ್ ತುಂಬಾ ಖುಷಿಯಾಗಿದ್ದಾರೆ. ಬಿಕಾಸ್ ನಾವು ಕೊಟ್ಟಂತ ಸರ್ವಿಸ್, ನೀವು ಕೊಟ್ಟಂತಹ ಒಂದು ಬೆಂಬಲ, ಇದು ನಮ್ಮ ಕಸ್ಟಮರ್ಸ್ ಪ್ರೀತಿ ವಿಶ್ವಾಸ ಅದೇ ತರ ಮಾಡಿದ್ದಾರೆ. ಡೆಫಿನೆಟ್ಲಿ ಸರ್, ಅವ್ರಿಗೆ ಸೇರ್ಲೇಬೇಕು, ವೀಕ್ಷಕರಿಗೆ ಸೇರ್ಲೇಬೇಕು. ಸೊ ಇವತ್ತು ನಾವು ಒಂದು ಹೊಸ ಪ್ರಾಜೆಕ್ಟ್, ಒಂದು ಒಳ್ಳೆ ಪ್ರಾಜೆಕ್ಟ್, ನಮ್ಮ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಕೈಗೆಟುಕುವ ಬೆಲೆಯಲ್ಲಿ ಕೊಡ್ತಾ ಇರುವಂತಹ ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿ ಬಗ್ಗೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಮಾತಾಡೋಣ ಸರ್. ಈ ಒಂದು ಪ್ರಾಪರ್ಟಿ ಏನ್ ನೋಡ್ತಾ ಇದ್ದೀವಿ, 25 ಎಕರೆಯಲ್ಲಿ ಮೂಡಿ ಬರ್ತಾ ಇದೆ. ಹೌದು ಸರ್, ಇದು 25 ಎಕರೆಯಲ್ಲಿ 404 ಸೈಟು KNS ಅವರು ಮಾಡಿರುವಂತಹ ಪ್ರಾಪರ್ಟಿ. ಇದು ಇದರ ಪ್ರಾಜೆಕ್ಟ್ ಹೆಸರು KNS ನಿಸ್ಟರ್ ಅಂತ. ಇದರಲ್ಲಿ ಬಂದು ಒಂದು 5 ಎಕರೆ ಜಾಗನ ಲ್ಯಾಂಡ್ ಓನರ್ ಶೇರ್, ನಮ್ಮ ಲ್ಯಾಂಡ್ ಓನರ್ ಯಾರಿದಾರಲ್ಲ ಅವ್ರು ಮಾತ್ರ ಉಳಿಸ್ಕೊಂಡಿದ್ರು. ಸೊ ಈ ಪ್ರಾಪರ್ಟಿಯಲ್ಲಿ ಆ 5 ಎಕರೆ ಉಳಿಸ್ಕೊಂಡಿರುವಂತಹ ಪ್ರಾಪರ್ಟಿಯಲ್ಲಿ ನಾವು ಇವತ್ತು 108 ಸೈಟ್ ಬರುತ್ತೆ. ಆ 108 ಸೈಟ್ ಅಲ್ಲಿ ನಾವು ಇವಾಗ ಬರೀ 50% ಅಷ್ಟೇ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ 50% ಅಲ್ಲಿ ನಮ್ಮ ಹತ್ರ 30-40 ಇದೆ, 30-47 ಇದೆ, ಅಂದ್ರೆ 1410 ಅಡಿ ಬರುತ್ತೆ. ಈ ತರ ಒಂದು ಈಸ್ಟ್ ವೆಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಇರುವಂತ ಸೈಟ್ ಮಾತ್ರ ನಮ್ಮ ಹತ್ರ ಇವಾಗ. ಅಂಡ್ ಇದು ಒಂದು BMRDA ಇಂಡಿವಿಜುವಲ್ ಇ ಖಾತಾ. ಎಸ್, ಪ್ಲಸ್ ಅಡಿಷನಲ್ ಆಗಿ ರೇರಾ ರಿಜಿಸ್ಟರ್ ಆಗಿದೆ. ಇದನ್ನ ಕೇಳಬೇಕಿತ್ತು ಸರ್. ಹೌದು, ರೇರ್ ಆಗಿದೆ ಅಲ್ವಾ? ರೇರಾ ಆಗಿದೆ. ನೀವು ಸ್ಕ್ರೀನ್ ಮೇಲೆ ಮೇ ಬಿ ನೋಡಬಹುದು ರೇರಾ ಸರ್ಟಿಫಿಕೇಟ್ ವಿತ್ ರೇರಾ ನಂಬರ್ ಸಮೇತ. ಅಂಡ್ ಕಸ್ಟಮರ್ಸ್ ಇಲ್ಲಿ ವೀಕ್ಷಕರು ಯಾರು ಬಂದು ಇಲ್ಲಿ ನೋಡಕ್ ಬಂದಾಗ್ಲೂ ನಾವು ರೇರಾ ಡಾಕ್ಯುಮೆಂಟ್ ಫಸ್ಟ್ ಕೊಟ್ಬಿಟ್ಟು ತೋರಿಸಿ ಅವ್ರು ಓಕೆ ಅಂದ್ಮೇಲೆ ನೆಕ್ಸ್ಟ್ ಬುಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮಾರು ಜನ ನನಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರು, ಸರ್ ನೀವು ಯಾವ್ದೇ ಅಪ್ರೂವಲ್ ಸೈಟ್ ನ ತಗೊಂಡ್ರು ರೇರಾ ಮೊದಲಾಗಿದೆಯಾ ನೋಡಿ. ರೇರಾ ಇರಬೇಕು, ರೇರಾ ನೋಂದಣಿ ಆಗಿದ್ರೆ ಅದು 100% ಜೆನ್ಯೂನ್ ಪ್ರಾಪರ್ಟಿ ಆಗಿರುತ್ತೆ, ಲೀಗಲಿ 100% ಕ್ಲಿಯರ್ ಇರುತ್ತೆ ಅಂತ. ಸರ್ ಲೀಗಲ್ ಅಂತ ನಾನೇ ಮಾತಾಡಿದೆ, ಅದೊಂದು ಇನ್ನೊಂದು ಹೇಳ್ಬಿಡ್ತೀನಿ. ಈ ಪ್ರಾಪರ್ಟಿ ಬಂದು ಆಲ್ಮೋಸ್ಟ್ ಒಂದು 45 ರಿಂದ 50 ವರ್ಷದಿಂದ ಒಂದೇ ಫ್ಯಾಮಿಲಿ ಇರುವಂತಹ ಪ್ರಾಪರ್ಟಿ. ಇದು ಒಬ್ರು ಕೈಯಲ್ಲಿ ಒಂದೇ ಫ್ಯಾಮಿಲಿ ಸರ್, ಒಂದೇ ಫ್ಯಾಮಿಲಿ ಆನ್ಸೆಸ್ಟರ್ ಪ್ರಾಪರ್ಟಿ. ಇದು ಯಾವುದೇ ತರದ್ದು ಲಿಟಿಗೇಷನ್, ಯಾವುದೇ ತರದ್ದು ಒಂದು ಲೀಗಲ್ ಇಶ್ಯೂಸ್ ಆ ತರದ್ದು ಯಾವುದೇ ತರದ್ದು ಈ ಪ್ರಾಪರ್ಟಿಯಲ್ಲಿ ಇಲ್ಲ. ಆಲ್ರೆಡಿ ನಾನು ಹೇಳ್ದಂಗೆ 404 ಸೈಟ್ ಅಲ್ಲಿ 108 ಸೈಟ್ ಅಲ್ಲಿ ನಮ್ಮ ಲ್ಯಾಂಡ್ ಓನರ್ ಶೇರ್ 50 ಸೈಟ್ ಬಾಕಿ ಇದೆ. ನೀವೇ ಅರ್ಥ ಮಾಡ್ಕೊಳ್ಳಿ, 350 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿ ನೀವು ನೋಡ್ತಾ ಇರಬಹುದು ಮನೆಗಳು ಎಷ್ಟಾಗಿದೆ ಅಂತ ನೀವು ನೋಡ್ತಿರ್ಬೋದು. ಯಾಕಂದ್ರೆ ಲೇಔಟ್ ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಾದ್ರಾಗಿರ್ಬೋದು, ಮನೆ ಕಟ್ಟೋದಕ್ಕಾಗಿರ್ಬೋದು ಸೂಕ್ತ ಅಂತ ನಾನು ಹೇಳ್ತಾ ಇದ್ದೆ. ಈ ಪ್ರಾಪರ್ಟಿನ ನೀವು ನೋಡಿದ್ರೆ ಮನೆ ಕಟ್ಟಕ್ಕೆ ಸೂಕ್ತ ಅಂತ ನಾನು ಹೇಳ್ತಿಲ್ಲ, ಲೈವ್ ಆಗಿ ನೀವೇ ನೋಡಬಹುದು. ನಾಳೆನೆ ಮನೆ ಕಟ್ಕೊಂಡು ವಾಸ ಮಾಡಬಹುದು. ಅವ್ರಿಗೆ ಎಲ್ಲಾ ತರ ಫೆಸಿಲಿಟಿ ಇರೋ ಕಾರಣ ಅವ್ರು ಮನೆ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಮನೆ ಕೂಡ ಕನ್ಸ್ಟ್ರಕ್ಟ್ ನಡೀತಾ ಇದೆ. ನೀವು ನೋಡ್ತಿರ್ಬೋದು, ಹೆಚ್ಚು ಕಡಿಮೆ ಅಂದ್ರೆ ಒಂದು 8 ರಿಂದ 10 ಮನೆ ಈ ಒಂದು ಲೇಔಟ್ ಅಲ್ಲಿ ನೋಡಕ್ಕೆ ಸಿಗ್ತಾ ಇರುವಂತದ್ದು. ಸೊ ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಆರಾಮಾಗಿ ಬಂದು ವಿಸಿಟ್ ಕೂಡ ಮಾಡಬಹುದು. ಸರ್ ನಿಮ್ಮ ಆಫೀಸ್ ಬಗ್ಗೆ ಒಂದು. ಸರ್ ನಮ್ಮ ಆಫೀಸ್ 2 ಆಫೀಸ್ ಇದೆ. ನಮ್ದು ಒಂದು ನಗರಲ್ಲಿದೆ, ರಾಜರಾಜೇಶ್ವರಿ ನಗರ, ಬೆಮ್ಮೆಲ್ ಲೇಔಟ್ 4 ಸ್ಟೇಜ್, ಕಾಲಭೈರೇಶ್ವರ ದೇವಸ್ಥಾನ ಹತ್ರ ಬರುತ್ತೆ. ಅದೊಂದು ಆಫೀಸ್, ಅಲ್ಲಿಗೂ ನೀವು ಬರ್ಬೋದು. ಇಲ್ಲ ಕೆಂಗೇರಿ ಒಂದು ಆಫೀಸ್ ಇದೆ. ಕೆಂಗೇರಿ ಹತ್ರ ನಮ್ದು ಉದಯ್ ಬ್ಯಾಗ್ಸ್ ಅಂತ ಬರುತ್ತೆ, ಅದ್ರ ಪಕ್ಕದಲ್ಲೇ ಇರುವಂತ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇದೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡಬಹುದು. ಅಂಡ್ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ ನೀವು ಕಾಲ್ ಮಾಡಿದ್ರೆ ನಮ್ಮ ಟೀಮ್ ಜೊತೆ ಕನೆಕ್ಟ್ ಆಗ್ಬೋದು. ಅವರು ನಿಮಗೆ ಪ್ರಾಪರ್ಟಿ ವಿಸಿಟ್ ಗೆ ಪ್ರತಿಯೊಂದಕ್ಕೂ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹೌದು ಸರ್, ಗೈಡ್ ಮಾಡಿರ್ತಾರೆ. ಅಂಡ್ ಈ ಪ್ರಾಪರ್ಟಿ ಇನ್ನೂ ನಿಮ್ಗೆ ಒಂದು ನೈಬರ್ಹುಡ್ ಅಂತ ನೋಡಕ್ ಹೋದ್ರೆ ಅಕ್ಕಪಕ್ಕದಲ್ಲಿ ಏನೇನ್ ಬರ್ತಾ ಇದೆ, ಒಂದು ಫ್ಯೂಚರ್ ಡೆವಲಪ್ಮೆಂಟ್
ಡೆವಲಪ್ಮೆಂಟ್ ಆಗಿರ್ಬೋದು ಅದೆಲ್ಲ ನೋಡೋಕೆ ಹೋದ್ರೆ ಇಲ್ಲಿಂದ ಬರೀ ಒಂದೇ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ಚಿಕ್ಕನಹಳ್ಳಿಗೆ ಬರುತ್ತೆ ಸರ್ ಆಕ್ಚುಲಿ ಈ ಪ್ರಾಪರ್ಟಿ ಆಗಿದೆ. ಈ ಚಿಕ್ಕನಹಳ್ಳಿ ಒಂದು ವಿಲೇಜ್ ಸರ್ವೆ ನಂಬರ್ ಅಲ್ಲೇ IRR ಅಂತ ಒಂದು ರೋಡ್ ಬರ್ತಾ ಇದೆ. ನೀವು 2-3 ತಿಂಗಳಿಂದ ನಿಮ್ಗೆ ಒಂದು ಆರ್ಟಿಕಲ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ ಬೇಕಾದ್ರೆ, ಆ ಒಂದು ಆರ್ಟಿಕಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ 300 ಅಡಿ ರೋಡ್ ಸ್ಯಾಂಕ್ಷನ್ ಆಗಿದೆ ಸರ್, ಕಂಪ್ಲೀಟ್ ಬೆಂಗಳೂರು ಇಂಟರ್ನಲ್ ರಿಂಗ್ ರೋಡ್ ಅಂತಾರೆ ಅದನ್ನ. ಸೊ ಒಂದು 2 months ಬ್ಯಾಕ್ ಅದು ಆಗಿರುವಂತದ್ದು. ಸೊ ವೆರಿ ಸೂನ್ ಆ ಒಂದು ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದೊಂದು ಆಡ್ ಆನ್ ಅಡ್ವಾಂಟೇಜ್ ಆಗುತ್ತೆ. 300 ಅಡಿ ರೋಡ್ ಬರುತ್ತೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ನಮ್ಮ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಏನಿದೆ ಅಲ್ಲ 300 ಅದೇ ತರದ ರೋಡ್, ಅದೇ ರೋಡೇ ಅದೇ ತರದೇ 300 ಅಡಿ ರೋಡ್ ಹೋಗ್ತದೆ ವಿತಿನ್ 1 ಕಿಲೋಮೀಟರ್ ರೇಡಿಯಸ್ ಅಲ್ಲೇ. ಓಕೆ, ಸೊ ಅದೊಂದು ಮೇಜರ್ ಅಡ್ವಾಂಟೇಜ್ ಆಯ್ತು. ನಮ್ಮ ರೀಸೆಂಟ್ ಆಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್ ಅವ್ರಿಗೆ. ಸೊ ಅವರು ಒಂದು ಅನೌನ್ಸ್ ಮಾಡಿದ್ದು ನೀವೇ ನೋಡಿರ್ತೀರ, GBET ಮತ್ತೆ AA ಸ್ಮಾರ್ಟ್ ಸಿಟಿ ಪ್ಲಸ್ ಏರ್ಪೋರ್ಟ್ ಕೂಡ ಅದೇ ಭಾಗದಲ್ಲೇ ಬರ್ತಾ ಇದೆ ಅಂತ. ಎಕ್ಸಾಕ್ಟ್ಲಿ ಸರ್, ಬಿಡದಿ ಮತ್ತೆ ನಮ್ಮ ಆರವಳ್ಳಿ ಸಮೀಪದಲ್ಲಿ ಬರುತ್ತೆ ಅಂತ. ಸೊ 9600 ಎಕರೆ ಮಾಡ್ತಾರಂತಹ ಈ ಒಂದು ಪ್ರಾಜೆಕ್ಟ್ ಗವರ್ಮೆಂಟ್. ಸೊ ಇಲ್ಲಿಂದ ಬರೀ ನಿಮ್ಗೆ 10 ಕಿಲೋಮೀಟರ್ 10 ಕಿಲೋಮೀಟರ್ ಸರ್. ಟ್ರಾಫಿಕ್ ಇಲ್ದಿರೋ ನಿಮ್ಮ ಕಾರಣ ಮ್ಯಾಕ್ಸಿಮಮ್ 10 ರಿಂದ 15 ನಿಮಿಷ ನೀವು ರೀಚ್ ಆಗ್ತೀರಾ. ಸೊ ಅದು ಅಡ್ವಾಂಟೇಜ್ ಇದೆ ನಿಮಗೆ, ಅದೊಂದು ನಿಮಗೆ ಆಡ್ ಆನ್ ಅಡ್ವಾಂಟೇಜ್. ಅದೇ ತರ ನೀವು ನೋಡೋಕೆ ನಿಯರ್ ಬೈ ಸ್ಕೂಲು ಕಾಲೇಜ್ ಎಲ್ಲ ನೋಡಕ್ ಹೋಗಿದ್ರೆ ಅಂದ್ರೆ LNR ಸ್ಕೂಲ್ ಅಂತ ಇದೆ, LNR ವರ್ಲ್ಡ್ ಸ್ಕೂಲ್ ಅಂತ ಇದೆ, ನೀವು ನೋಡಿರ್ತೀರಾ. ಯೂನಿವರ್ಸಲ್ ಸ್ಕೂಲ್ಸ್ ಅಂತ ಇದೆ, ಯೂನಿವರ್ಸಲ್ ಸ್ಕೂಲ್ ಅಂತ, ಅದು ನಿಮ್ಗೆ ಹತ್ರ ಇದೆ. ಇಲ್ಲಿ ನಿಮಗೆ ದೊಡ್ಡೇರಿಯಲ್ಲಿ ಕಾಲೇಜ್ ತುಂಬಾ ಕಾಲೇಜಸ್ ಇದೆ ಸರ್, ತುಂಬಾ ಕಾಲೇಜಸ್ ಇದೆ. ಆಮೇಲೆ ನೀವು ದೊಡ್ಡೇರಿಯಲ್ಲಿ ನೋಡಬಹುದು GR ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅದು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಮತ್ತೆ ಒಳ್ಳೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡುವಂತ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಅಂಡ್ ಪ್ಲಸ್ ಅಗೇನ್ ನಿಮಗೆ ಮೈನ್ ರೋಡ್ ಅಲ್ಲಿ ಹೋದ್ರೆ ನಮ್ಮ ಬೆಂಗಳೂರು ಮೈಸೂರು ರೋಡ್ ಹೋದ್ರೆ ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ಓಕೆನಾ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಡೆಂಟಲ್ ಕಾಲೇಜ್ ಆಗಿರ್ಬೋದು, ಸೆಂಟ್ ಫ್ರಾನ್ಸಿಸ್ SFS ಆ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ತರದ್ದು ಹಲವಾರು ಸಮೂಹ ಶಿಕ್ಷಣ ಸಂಸ್ಥೆಗಳಿದೆ. ಸೊ ಅದೊಂದು ಆಡ್ ಆನ್ ಬೆನಿಫಿಟ್ ನಮ್ಮ ಇಲ್ಲಿ ವೀಕ್ಷಕರು ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡೋದಕ್ಕೆ ಆ ತರದೊಂದು ಒಳ್ಳೆ ಇದೆ. ಅಂಡ್ ನಿಯರ್ ಬೈ ನೀವು ನೋಡೋದಾದ್ರೆ ನಮ್ಮ ರಾಮವಳ್ಳಿ ಅಷ್ಟೇ ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಂಡ್ ನಿಮಗೆ ಮೈಸೂರು ರೋಡ್ ಅಲ್ಲಿ ನಿಮಗೆ ರಾಜರಾಜೇಶ್ವರಿ ಒಂದು ಹಾಸ್ಪಿಟಲ್ ಇದೆ, ಅದು ತುಂಬಾ ಮಲ್ಟಿ ಸ್ಪೆಷಾಲಿಟಿ ಅಂಡ್ ಎನಿ ಸರ್ವಿಸ್ ಎನಿ ಕೈಂಡ್ ಆಫ್ ಕೇಸಸ್ ಅಟೆಂಡ್ ಮಾಡ್ತಾರೆ. ಸೊ ಒಂದು ಹಾಸ್ಪಿಟಲ್ಸ್, ಸ್ಕೂಲ್ಸ್, ಈ ತರ ಒಂದು ದೊಡ್ಡ ರೋಡ್ಸ್, 300 ಅಡಿ ರೋಡ್, IRR ರೋಡ್, ಈ ತರ ಬಿಡದಿ ಸ್ಮಾರ್ಟ್ ಸಿಟಿ, ಏರ್ಪೋರ್ಟ್ ಬರ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಏರಿಯಾ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಒಂದು 4 ರಿಂದ 5 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗ್ಬೋದು ಅಂತ. ಅಪ್ರಿಸಿಯೇಷನ್ ಅದೇ ತರನೇ ಹೌದು, ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿದೆ. ಹೌದು, ಎಕ್ಸಾಕ್ಟ್ಲಿ, ತುಂಬಾ ಡಿಮ್ಯಾಂಡ್ ಆಗುತ್ತೆ. ಇಲ್ಲೆಲ್ಲ ಮನೆ ಕಟ್ಟರೋ ಉದ್ದೇಶ ಒಂದೇ, ಇಲ್ಲೆಲ್ಲ ನಿಯರ್ ಬೈ ಫೆಸಿಲಿಟಿ ಕೂಡ ಚೆನ್ನಾಗಿದೆ, ಇಲ್ಲಿ ಲೇಔಟ್ ಅಲ್ಲೂ ಫೆಸಿಲಿಟಿ ಚೆನ್ನಾಗಿರೋದಕ್ಕೋಸ್ಕರ ಇಲ್ಲಿ ಮನೆ ಕಟ್ತಾ ಇದ್ದಾರೆ. ಹೌದು ಸರ್, ನೀವೇ ನೋಡಿರೋ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಏನ್ ರೇಟ್ ಇದೆ ಅಂತ. ಅದಕ್ಕಿಂತ ಮುಂಚೆ 1000 ರೂಪಾಯಿ, 1200 ರೂಪಾಯಿ, 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇತ್ತು ರೇಟ್. ಇವತ್ತು ದೇವನಹಳ್ಳಿ ಅಕ್ಕಪಕ್ಕದಲ್ಲಿ ನೀವು ವಿಚಾರಿಸಿದ್ರೆ 6000 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 12,000 ವರೆಗೂ ಹೋಗುತ್ತೆ. IVC ರೋಡ್ ಅಂತಾರೆ, ಅಲ್ಲೂ ಕೂಡ ಇದೆ ಸರ್. 15 ಕಿಲೋಮೀಟರ್ ಡಿಸ್ಟೆನ್ಸ್ ದೇವನಹಳ್ಳಿ ಏರ್ಪೋರ್ಟ್ ಇಂದ, ಬಟ್ ಆದ್ರೂ ಅಲ್ಲೂ 10,000 ಹೇಳ್ತಾರೆ, 12,000 ಹೇಳ್ತಾರೆ ಪರ್ ಸ್ಕ್ವೇರ್ ಫೀಟ್. ಇದು ನಮ್ದು ಅದೇ ತರ ಒಂದು 10 ರಿಂದ 12 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಇಲ್ಲೂ ಅದೇ ತರದ್ದು ಒಂದು ಬೆಳವಣಿಗೆ, ಅಲ್ಲಿ ಅದೇ ತರದ್ದು ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಅದನ್ನ ಯಾರು ಇನ್ವೆಸ್ಟ್ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಈಗ ಅಮ್ಯುನಿಟೀಸ್ ಅಂತ ಬಂದ್ರೆ ಲೇಔಟ್ ಅಲ್ಲಿ ಏನೇನು ಬರ್ತಾ ಇದೆ ಸರ್? ನಾವು ನಮ್ಮ ಲೇಔಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಂಟ್ರೆನ್ಸ್ ಆರ್ಚ್ ಕೊಡ್ತಾ ಇದೀವಿ, ಎಂಟ್ರೆನ್ಸ್ ಅಲ್ಲೇ. ಸೊ ಇವಾಗ ಎಂಟ್ರೆನ್ಸ್ ಆರ್ಚ್ ಏನಿದೆ, ಆರ್ಚ್ ಮುಂದೆ ಮೇನ್ ರೋಡ್ ಕೂಡ ಇದೆ, ಅದೇನ್ ಫೀಟ್ ಬರುತ್ತೆ ಸರ್? ನಿಮಗೆ ಇವಾಗ ಪ್ರೆಸೆಂಟ್ ಒಂದು 40 ಅಡಿ ರೋಡ್ ಇದೆ, BMTC, ಅದೇ ನಮ್ಮ ಪ್ರಾಜೆಕ್ಟ್ ಮುಂದೆ BMTC ಬಸ್ ಓಡಾಡೋದು, ಅದು 60 ಅಡಿಗೆ CDP ರೋಡ್ ಅಲ್ಲಿ ಇದೆ ಸರ್. ಸೊ 60 ಫೀಟ್ ರೋಡ್ CDP ರೋಡ್ ಅಲ್ಲಿ ಇರೋದ್ರಿಂದ ನಿಮಗೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಅಂಡ್ ಬಸ್ ಇವಾಗ ಆಲ್ರೆಡಿ ಆಕ್ಚುಲಿ ಬಸ್ ಕನೆಕ್ಟಿವಿಟಿ ಇದೆ ಸರ್, ಬಸ್ ಕನೆಕ್ಟಿವಿಟಿ. ಹೌದು. ಓಕೆ, ಇದು ಎಂಟ್ರೆನ್ಸ್ ಬಂದು 40 ಫೀಟ್, ಇದು 40 ಫೀಟ್ ರೋಡ್ ಇದೆ ಸರ್. ಇಲ್ಲಿ CDP ರೋಡ್ ಅಲ್ಲಿ 60 ಅಡಿ ರೋಡ್ ಒಂದು ಮಾಡಿದೀವಿ. ಆ ರೋಡ್ ಬೇಕಾದ್ರೆ ನಾವು ತೋರಿಸ್ತೀವಿ ನಿಮಗೆ. 30 ಅಡಿ ರೋಡ್, 40 ಅಡಿ ರೋಡ್, 60 ಅಡಿ ರೋಡ್, ಇಷ್ಟು ರೋಡ್ಸ್ ರೆಡಿ ಇದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲಿಂಗ್ ಕೊಡ್ತಾ ಇದೀವಿ, ಅಂಡರ್ಗ್ರೌಂಡ್ ಡ್ರೈನ್ ಕೊಡ್ತಾ ಇದೀವಿ, ಸಿವೇಜ್ ಲೈನ್ ಇದೆ, ವಾಟರ್ ಲೈನ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಪ್ಲಾಂಟೇಶನ್ ಗಿಡ ಹಾಕಿದೀವಿ, ಸ್ಟ್ರೀಟ್ ಲೈಟ್ ಕೊಟ್ಟಿದೀವಿ. ಈ ತರದ್ದು ಎಲ್ಲಾ ಫೆಸಿಲಿಟೀಸು BMRDA ಅಂತ ಬಂದಾಗ ಏನೇನು ನಾಮ್ಸ್ ಪ್ರಕಾರ ಮಾಡಬೇಕು, ಒಂದು CA ಜಾಗ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಓಕೆನಾ, ರೋಡ್ಸ್, ಈ ತರ ಆಸ್ಫಾಲ್ಟ್ ರೋಡ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಸೊ ವರ್ಕ್ ಪೆಂಡಿಂಗ್ ಅನ್ನೋದಾಗಿರ್ಬೋದು, ಯಾವುದೇ ತರದ್ದು ಪೆಂಡಿಂಗ್ ವರ್ಕ್ ಇಲ್ಲ ಸರ್. ಸರ್, ಇವಾಗ ಈ ಲೇಔಟ್ಗೆ ಬರಬೇಕು ಅಂತಂದ್ರೆ ಕಸ್ಟಮರ್ ಅಪ್ರೋಚ್ ರೋಡ್ ಯಾವ ಕಡೆಯಿಂದ ಕನೆಕ್ಟಿವಿಟಿ ಇದೆ ಸರ್? ಈ ಲೇಔಟ್ ಕನೆಕ್ಟಿವಿಟಿ ನೀವು ನೋಡೋಕೆ ತುಂಬಾ ಚೆನ್ನಾಗಿದೆ ಕನೆಕ್ಟಿವಿಟಿ. ಆಕ್ಚುಲಿ ಮೈಸೂರು ರೋಡ್ ಇಂದ ಬರುವಂತ ಒಂದು ಕನೆಕ್ಟಿವಿಟಿ ಹೇಳಕ್ ಹೋದ್ರೆ, ಒಂದು ನಮ್ಮ ಫಸ್ಟ್ ರಾಮವಳ್ಳಿ ಬರುತ್ತೆ, ದೊಡ್ಡಾಲದ ಮರ, ಚುಂಚನಕುಪ್ಪೆ, ನಮ್ಮ ರುಪಿ ರೆಸಾರ್ಟ್ ಆದ್ಮೇಲೆ ಈ ಕಡೆ ಒಂದು ಬ್ಯಾಲಡ್ ಅಂತ ಬರುತ್ತೆ, ಅದ್ರ ಹಿಂದ್ಗಡೆ ಬರುವಂತದ್ದು ಈ ಒಂದು ಜಾಗದ್ದು. ಅದ್ ಬಿಟ್ಟು ನೀವು ಇನ್ನೊಂದು ಬರ್ತೀರಂತಂದ್ರೆ ಹೆಜ್ಜಾಲ ಇದೆ, ನಿಮ್ಗೆ ಹೆಜ್ಜಾಲ ನೋಡಿರ್ತೀರಲ್ಲ, ವಂಡರ್ಲಾ ಹತ್ರ ಹೆಜ್ಜಾಲ ಬರುತ್ತೆ. ಆ ಹೆಜ್ಜಾಲ ಹತ್ರದಿಂದ ಬಂದ್ರೆ ಇನ್ನೂ ತುಂಬಾ ಹತ್ರ ಆಕ್ಚುಲಿ ಹೇಳ್ಬೇಕಂದ್ರೆ. ಹೆಜ್ಜಾಲ, ದೊಡ್ಡೇರಿ,
ಇದೇ ನಮ್ಮ ಲೇಔಟ್, ಅದು ಡೈರೆಕ್ಟ್ ಆಗಿದೆ. ಅಂಡ್ ಆಮೇಲೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಅಷ್ಟೇ ಸರ್, ತುಂಬಾ ಹತ್ರ ಇದೆ. ನಿಮ್ಗೆ ಹಾರ್ಡ್ಲಿ ಅಂದ್ರೆ ಒಂದು 20 ನಿಮಿಷದಲ್ಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀರಾ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಯಾಕಂದ್ರೆ ಟ್ರಾಫಿಕ್ ಇರಲ್ಲ, ರೋಡ್ ಸೊ ಖಾಲಿ ಇರುತ್ತೆ, ಸೊ ಆರಾಮಾಗಿ ರೀಚ್ ಆಗ್ತದೆ. ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಸೊ ಅದೊಂದು ನಿಮಗೆ ಮೇಜರ್ ಅಡ್ವಾಂಟೇಜ್. ಸೊ ಮೈಸೂರು ರೋಡ್ಗೂ ನಿಮ್ಗೆ ಹತ್ರ ಆಗುತ್ತೆ. ಇಲ್ಲ ನಾನು ಇದಕ್ಕೆ ಹೋಗ್ತೀನಿ, ನಮ್ಮ ಯಾವುದು ತಾವರೆಕೆರೆ ಮಾಗಡಿ ರೋಡ್ ಹೋಗ್ತೀನಿ ಅಂತಂದ್ರೆ ನಮ್ಮ ಚಂದ್ರಪ್ಪ ಸರ್ಕಲ್ ಇಂದ ನೀವು ನೆಕ್ಸ್ಟ್ ಬರೋದು ಮಾಗಡಿ ರೋಡ್, ತಾವರೆಕೆರೆ ತುಂಬಾ ಹತ್ರ ಆಗ್ಬಿಡುತ್ತೆ. ಎಲ್ಲದಕ್ಕೂ ನಾನು ಹೇಳಿದ ಎಲ್ಲಾ ರೂಟ್ ಅಲ್ಲೂ BMTC ಕನೆಕ್ಟಿವಿಟಿ ಇದೆ. ಇಷ್ಟು ರೂಟ್ ನಾನು ಹೇಳಿದ್ನಲ್ಲ, ಎಲ್ಲಾ ರೂಟ್ ಅಲ್ಲೂ BMTC ಇದೆ. ಅದೇ ಮೇಜರ್ ಅಡ್ವಾಂಟೇಜ್ ಈ ಪ್ರಾಪರ್ಟಿ ಸರ್. ಸೊ ಏನಂತಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ವಿಸಿಟ್ ಮಾಡಿದಾಗ ನಮ್ಮ ಟೀಮ್ ಇದಾರೆ, ನೀವು ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಬಂದು ವಿಸಿಟ್ ಮಾಡಿಸ್ತಾರೆ. ನಿಮಗೆ ಯಾವಾಗ ಗೊತ್ತಾಗುತ್ತೆ BMTC ಕನೆಕ್ಟಿವಿಟಿ ಇದೆಯೋ ಇಲ್ವೋ, ಈ ತರ ಡೆವಲಪ್ಮೆಂಟ್ ಏನಿದೆ, ರೇರಾ ಇದೆಯಾ ಅಥವಾ ಅಪ್ರೂವ್ಡ್ ಇದೆಯಾ ಅಥವಾ ಈ ಖಾತಾ ಇದೆಯಾ ಅನ್ನೋದಕ್ಕೂ ಪ್ರತಿಯೊಂದಕ್ಕೂ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ಕಸ್ಟಮರ್ಗೆ ಸರ್, ಈಗ ಯಾವ್ದಾದ್ರು ಒಂದು ಸೈಟ್ ಇಷ್ಟ ಆಯ್ತು, ಬಂದು ವಿಸಿಟ್ ಮಾಡಿ ಯಾವ್ದಾದ್ರು ಒಂದು ಸೈಟ್ ಬುಕ್ ಮಾಡ್ಕೋತೀನಿ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಯಾವ ತರ ಬರುತ್ತೆ ಸರ್? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಏನಂತಂದ್ರೆ ಆ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಸೈಟ್ಗೆ ಒಂದು ಟೋಕನ್ ಅಡ್ವಾನ್ಸ್, ಬುಕಿಂಗ್ ಅಡ್ವಾನ್ಸ್ ಅಂತ ಏನಾದ್ರು ಅವರು ಒಂದು 10,000 ರೂಪಾಯಿ ಕೊಟ್ರೆ ನಮಗೆ ಆಸ್ ಅ ಮಿನಿಮಮ್ ಟೋಕನ್ ಅಡ್ವಾನ್ಸ್ ಬುಕಿಂಗ್ ಅಮೌಂಟ್ ಒಂದು 10,000 ರೂಪಾಯಿ ಕೊಟ್ರೆ ಆ ಸೈಟ್ ನ ಅವ್ರ ಹೆಸರಿಗೆ ನಾವು ಬ್ಲಾಕ್ ಮಾಡ್ತೀವಿ. ಬ್ಲಾಕ್ ಮಾಡಿ ಅವರಿಗೆ ಲೀಗಲ್ ಡಾಕ್ಯುಮೆಂಟ್, ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಡ್ತೀವಿ ಅವ್ರಿಗೆ. ನಾನು ಇದು ಆಲ್ರೆಡಿ ಹೇಳಿದ್ದೆ, 45-50 ವರ್ಷದಿಂದ ಒಂದೇ ಫ್ಯಾಮಿಲಿ ಇದಾರೆ ಅಂತ. ಎಷ್ಟಿದೆ ನಮ್ಮ ಹತ್ರ? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ 70-80 ವರ್ಷದ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. 80 ವರ್ಷದ ಹಳೇ ಡಾಕ್ಯುಮೆಂಟ್ ನಾನು ಅವ್ರಿಗೆ ಕೊಡ್ತೀನಿ. ಲೀಗಲ್ ಕಂಪ್ಲೀಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಲೀಗಲ್ ಎಲ್ಲ ಓಕೆ ಆದ್ಮೇಲೆ ಅವ್ರು ನೆಕ್ಸ್ಟ್ ಬಂದು ಅಗ್ರಿಮೆಂಟು, ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೊಂಡು ಹೋಗೋದು. ಅಗ್ರಿಮೆಂಟು, ಲೋನು, ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಆಗುತ್ತೆ. ನಮ್ದು ಇನ್ನೊಂದ್ಸಲ ಲೀಗಲ್ ಟೀಮ್ ಇದ್ದಾರೆ, ಇನ್ನೊಂದ್ಸಲ CRM ಇದ್ದಾರೆ, ಇನ್ನೊಂದ್ಸಲ ಲೋನ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಎಲ್ಲ ನಾವೇ ನೋಡ್ಕೊಂತೀವಿ. ನೀವು ಬಂದು ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೀಗಲ್ ಮುಗಿಸ್ಕೊಳ್ಳಿ. ಲೀಗಲ್ ಆದ್ಮೇಲೆ ಮಿಕ್ಕಿರೋ ಜವಾಬ್ದಾರಿ ನಮ್ದು. ರೇರ್ ಆಗಿದೆ ಅಂತಂದ್ಮೇಲೆ ಲೋನ್ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಂಡಂಗಿಲ್ಲ ಸರ್. ಎನಿ ಬ್ಯಾಂಕ್, ನೀವು ಯಾವ ಬ್ಯಾಂಕ್ ಅಲ್ಲಾದ್ರೂ ಹೋಗಿ ನಿಮ್ಗೆ ಲೋನ್ ಆಗುತ್ತೆ. ಅದು ರೇರ್ ಆಗಿರುವಂತಹ ಒಂದು ಅಡ್ವಾಂಟೇಜ್. 40-45 ವರ್ಷದ ಫ್ಲೋ ಇದೆ ಅಂತಂದ್ರೆ ಅದು ಒಬ್ರು ಕೈಲೇ ಇದೆ ಅಂತಂದ್ರೆ ರಿಜಿಸ್ಟ್ರೇಷನ್ಗೆ ಅವರೇ ಬರ್ತಾರೆ ಸರ್. ಎಕ್ಸಾಕ್ಟ್ಲಿ ಸರ್, ಅವರೇ ಬರ್ತಾರೆ ರಿಜಿಸ್ಟ್ರೇಷನ್ಗೆ, ನಾವು ಬರ್ತೀವಿ ಕೂಡ ರಿಜಿಸ್ಟ್ರೇಷನ್ಗೆ. ಸೊ ಹಾಗಾಗಿ ಡಾಕ್ಯುಮೆಂಟೇಶನ್ ವೈಸ್ 100% ಕ್ಲಾರಿಟಿ ಇದೆ ಸರ್. ಕ್ಲಿಯರ್ ಇದೆ. ಡೀಟೇಲ್ಸ್ ಮಿಸ್ ಆಗಿತ್ತು ಅಂತಂದ್ರೆ ಸೊ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಫೈನಲ್ ಆಗಿ ಬಂದ್ಬೋಣ ಪ್ರೈಸ್ಗೆ. ಸರ್ ಪ್ರೈಸ್ ಫೈನಲ್ ಆಗಿ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಈ ಸರೌಂಡಿಂಗ್ ಅಲ್ಲಿ ಒಂದು ರಫ್ ಆಗಿ ಕಸ್ಟಮರ್ ಬಂದಾಗ ಅವ್ರಿಗೆ ಆನ್ ದ ವೇ ಬೋರ್ಡ್ಸ್ ಎಲ್ಲ ಕಾಣಿಸಿರುತ್ತೆ, ಅವರು ಎನ್ಕ್ವೈರಿ ಮಾಡಬಹುದು ಏನ್ ರೇಟ್ ಹೋಗ್ತಾ ಇದೆ ಅಂತ. ಸರ್ ಈ ಪ್ರೆಸೆಂಟ್ ಈ ಸರೌಂಡಿಂಗ್ ಅಲ್ಲಿ 3,000 ಇಂದ 4,000 ರೂಪಾಯಿವರೆಗೂ ರೇಟ್ ಇದೆ. ಇಲ್ಲಿ ವಿಚಾರಿಸ್ಕೊಂಡೇ ಬರ್ಲಿ ಸರ್. ಅವ್ರು ಎಂತ ಲೇಔಟ್ಗೆ ಹೋಗ್ಲಿ, ವಿತೌಟ್ ರೇರ್ ಆಗಿರುವಂತ ಪ್ರಾಪರ್ಟಿ ಆಗಿರ್ಬೋದು ಅಥವಾ ವಿತ್ ರೇರ್ ಆಗಿರುವಂತ ಪ್ರಾಪರ್ಟಿ ಆಗಿರ್ಬೋದು, ಯಾರು ಲೆಸ್ ದೆನ್ 3,000 ಕಡಿಮೆ ಕೊಡ್ತಾ ಇಲ್ಲ. ಅದು ಮಿನಿಮಮ್ 3,000, ಹೈಯೆಸ್ಟ್ 4,000 ವರೆಗೂ ಇದೆ. ಅದು ಅವರು ಒಂದು ಪ್ರಾಪರ್ಟಿಗೆ ಇರುವಂತಹ ಅಡ್ವಾಂಟೇಜಸ್ ನೋಡ್ಕೊಂಡು ಅವ್ರು ಕೋಟ್ ಮಾಡ್ತಾ ಇರ್ಬೋದು. ಬಟ್ ನನ್ನ ಪ್ರಾಪರ್ಟಿ ನಾವು ಕೋಟ್ ಮಾಡ್ತಾ ಇರೋದು ಬರೀ 2,799. 2,799 ಸರ್. 2,799, 2,800 BMIDA ಇಂಡಿವಿಜುವಲಿ ಖಾತಾ ವಿತ್ ರೇರಾ. ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ಡೆಫಿನೆಟ್ಲಿ ಹೇಳ್ತೀನಿ ಸರ್. ಯಾಕೆ ಸರ್ ನಾನು ಕೊಡಲ್ಲ ಡಿಸ್ಕೌಂಟು? ನಮ್ಮ ಲಾಗ್ ವಿತ್ ರಾಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಕಡೆಯಿಂದ ವೀಕ್ಷಕರು ನಾನು ಅಂತ ಏನಾದ್ರು ಹೇಳಿದ್ರೆ ಸ್ಟ್ರೈಟ್ ಅವೇ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್. 200 ರೂಪಾಯಿ, 200 ರೂಪೀಸ್. ಸೊ ರಾಜ್ ಚಾನಲ್ ನ ಯಾರು ನೋಡ್ಕೊಂಡ್ ಬರ್ತಿದಾರ ನೋಡಿ, ಸ್ಟ್ರೈಟ್ 200 ರೂಪೀಸ್ ಡಿಸ್ಕೌಂಟ್ ಇದೆ. ಹೌದು, ಅದು ಏನ್ ಫಿಕ್ಸ್ಡ್ ಏನ್ ಇರೋದಿಲ್ಲ, ಅದ್ರಲ್ಲೂ ನೆಗೋಷಿಯಬಲ್ ಇರೋದು. ಮಾಡ್ಕೊಳ್ಳೋಣ ಸರ್. ನನ್ನ ಕೈಯಲ್ಲಿ ಕಸ್ಟಮರ್ನ ಎಷ್ಟು ಯಾವ ಮಟ್ಟಕ್ಕೆ ನಾನು ಅವ್ರಿಗೆ ಒಂದು ಸರ್ವಿಸ್ ಕೊಡೋಕ್ಕಾಗುತ್ತೋ, ಎಷ್ಟು ಕಡಿಮೆ ಕೊಡೋಕ್ಕಾಗುತ್ತೋ, ಒಂದು ಅವರ ಫೈನಾನ್ಷಿಯಲ್ ಕಂಡೀಷನ್ ಅರ್ಥ ಮಾಡ್ಕೊಂಡು ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಅವ್ರದ್ದು ಏನಿಲ್ಲ ಸರ್, ಅವ್ರದ್ದು ಎಷ್ಟು ದಿನ ಪೇಮೆಂಟ್ ಡ್ಯೂರೇಷನ್ನು, ಆ ಲೋನ್ ಟರ್ಮ್ ಏನು, ಯಾವ ಥರ ಇದೊಂದು ನಮ್ಗೆ ಡೀಟೇಲ್ ಕೊಟ್ಬಿಟ್ರೆ ನಾವು ಅವ್ರಿಗೆ ಒಳ್ಳೆ ಬೆಟರ್ ಪ್ರೈಸಿಂಗ್ ಮಾಡ್ಕೊಡ್ತೀವಿ ಸರ್. ಸೊ ನೀವು ಬಂದರೆ ನೀವು ಅಕ್ಕಪಕ್ಕ ಫೆಸಿಲಿಟಿ ಏನಿದೆ ನೋಡ್ಬೋದು. ಸೊ ಲೇಔಟ್ ಹೇಗಿದೆ ಅಂತ ನೋಡ್ಬೋದು. ನಿಮ್ಗೆ ಯಾವ ಸೈಟ್ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ನಂತರ ನೀವು ಬುಕಿಂಗ್ ಹೋಗ್ಬೋದು ಅಂತ. ಸೊ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹರೀಶ್ ಸರ್. ಸೊ ಇದೇ ಥರ ರಿಲೇಟೆಡ್ ಆಗಿರೋ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.